ನೀ ಬಿಡು ನನ್ನ ಕೂಸಿನ. ನಾ ಬಿಡಂಗಿಲ್ಲ, ನಾನು ಕೂಸದ. ಅಯ್ಯೋ ಏನ್ಲೇ ಇವ್ರಿಬ್ರು ಹೊಡೆದಾಡಕತ್ರಲ್ಲಿ. ಸರ್ಕೋಲಿ ಹುಡುಗಿ ಬಾಯ್ಲಿ ಬಾಯ್ಲಿ. ಆ ಹುಡುಗನ ನಮ್ಮನಿ ಎಳ್ದಾಡಕತ್ತಿಯಲ್ಲ, ಮನುಷ್ಯತ್ವ ಐತಿ ನಿಂಗ? ಆ ನಮ್ಮನಿ ಅಳಕತ್ ಕೂಸಿಗೆ ನೋಡು ಕೊಡೋದಿಲ್ಲ, ಕೂಸಿನ ಮಾತ್ರ ಕೊಡೋದಿಲ್ಲ. ನೀ ಯಾಕೆ ಹೋಗದ್ ಹೋದಿ ಬಿಸಲಾಗ? ಒಂದೇಕ ನೋಡ್ವಾ, ನಿನ್ನ ಕಡೆ ನ್ಯಾಯನ ಇರ್ಬೋದು, ಇನ್ನೊಂದ ಇರ್ಬೋದು, ನೀನ್ ಅದ್ರ ಹಡ ತಾಯಿನ ಆಗಿರ್ಬೋದು, ನಾವು ಮಾತಾಡ್ತಿರೋ ತಪ್ಪ ಇರ್ಬೋದು, ನಾ ಎಲ್ಲಾ ಒಪ್ಕೋತೀನಿ. ಆದ್ರೆ ನಾವು ಕೊಡುದಿಲ್ಲ. ಯಾಕಂದ್ರ ಅರ್ಥ ಮಾಡ್ಕೊ ಮಗಳ, ನೀ ಹಂಗ ಒಗಿದ್ ಹೋಗ್ಲಿಕ್ಕಂದ್ರ ಪಾರಕ್ ತಗೊಂತಿದ್ದಿಲ್ಲ. ತಗೋಲಿಕ್ಕಂದ್ರ ಆಕಿ ಮನಸ್ನ್ಯಾಗ ನನಗೂ ಒಂದು ಕೂಸ್ ಬೇಕಂತ ಆಸೆನ ಹುಡ್ತಿದ್ದಿಲ್ಲ. ಆಕಿಗೊಂದು ಕೂಸಿನ ಕೈಯಾಗ ಕೊಟ್ಟು ಹಿಂಗೆ ಕಸ್ಕೊಂಡು ಹೋದ್ರ, ನೀನ ಹೇಳ, ಒಂದು ಸಣ್ಣ ಮಕ್ಕಳಿಗೆ ತಿನ್ನೋ ಐಟಮ್ ತೋರಿಸಿ ವಾಪಸ್ ಇಸ್ಕೊಂಡ್ರೆ ಅವಕ್ ಮನ್ಸಿಗೆ ಹೆಂಗಕತಿ ಹಂಗ ಆಕತಿ. ಅರ್ಥ ಮಾಡ್ಕೋ. ಏನ ಈಗ ಹೋಗಿ ಇಲ್ಲ ಹೋಗ್ಬಿಡ. ಅಲ್ಲ ಹುಡುಗಿ, ಈಗ ಇಷ್ಟ ಅಳಕ್ಕೆ ಅವತ್ತು ನಿನಗೆ ಬುದ್ಧಿ ಇದ್ದಿದ್ದಿಲ್ಲ ಅಂತಲ್ಯಾಗ? ನಾ ಹಿಂಗ ಮಾಡಿದ್ರೆ ಹೆಂಗ ಏನು ಅಂತೇಳಿ ಅವಂಗ ಹೋಗಿ ಹೆಟ್ಟಲ್ಲ ನೀನು. ಅಲ್ಲ ನೀನು ಅವತ್ತು ಮದುವೆ ಮಾಡ್ಕೊಳ್ಳಲ್ಲ ಅಂದಿ, ಮದುವೆ ಮಾಡ್ಕೊಳ್ಳಲ್ಲ ಅಂತಂದೆ. ಯಾವತ್ತು ಅಷ್ಟೆಲ್ಲ ನೀ ಮಾಡಿದ್ದಕ್ಕೆ ನಾನು ಆ ಖುಷಿನ ಇದು ಮಾಡಿದ್ದು. ಯಾರು ತಗೊಂಡೋಗ್ಯಾರ ನನಗೆ ಗೊತ್ತಿಲ್ಲ. ಈಗ ನೀನು ಇದಕ್ಕಿದ್ದಂಗೆ ಕೂಸ್ಬೇಕಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಅಂತ ಹೇಳಿ ನೀನು ಹೆಟ್ಟವಂಗ ಬೇಸಿಗೆ. ಹೌದು ಮತ್ತೆ ನಿಜ ಐತಿ. ನೀ ಹೆಟ್ಟವಂಗ ಹೇಳವಂಗ ನಿನ್ನಿಂತ್ರನ ಹಿಂಗೆಲ್ಲ ಆಗಿದ್ದ. ನೀನು ನೆಟ್ಟಿಗಿದ್ದಿದ್ರೆ ನಾನು ಯಾಕೆ ಖುಷಿನ ಇಟ್ಟು ಬರ್ತಿದ್ದೆ? ಯಾರು ತಗೊಂಡೋಗ್ಯಾರ ಯಾರಿಗೆ ಗೊತ್ತು? ಏನ ಈಗ ನನಗೆ ಖುಷಿನ ಹುಡ್ಕೊಂಬ ಅಂದ್ರೆ ಎಲ್ಲಿಂದ ಹುಡ್ಕೊಂಬರ್ಲಿ? ಈ ಸಮಾಜಕ್ಕೆ ಹೆದರೇ ನಾ ಬಿಟ್ಟಿದ್ದು. ಈಗ ಇದಕ್ಕಿದ್ದಂಗೆ ನಂಗೆ ಕೂಸ್ತೊಂಬ ಅಂದ್ರೆ ನಾನಾರ ಏನು ಮಾಡಲಿ? ಇಲ್ಲ, ಈಗ ನೀನು ನನ್ನ ಮದುವೆ ಮಾಡ್ಕೊಳ್ಬೇಕಂತೇಳಿ ಹಿರಿಯರನ್ನ ಕೂಡಿಸ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ. ಏನ ತಾನ ಅಕ್ಕಂತ ಮದುವೆ ಯಾಕಾಗೋದಿಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನನ್ನ. ಆ ಮಾತಾಡಿದ್ದದು ಏನಾರ ರೆಕಾರ್ಡು ಪಕಾಡು ಅಂತಾರಲ್ಲ, ಹಂಗೆಲ್ಲ ಮಾಡ್ಕೊಂಡು ಇದು ಮಾಡು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ ಅವು ಸುಮ್ಮನಿದ್ರೆ ಇದ್ರೆ ಅವರು ಭಾಳ ಮಾಡ್ತಾರ. ಏನ ನಾ ಹೇಳಿದ ಲಕ್ಷ ಐತಿಲ್ಲ, ಹೋಗಿ ಬಾಯಿ ನೀನು. ಸುಳ್ಳ ಯಾಕೆ ಈ ತಾಯಿ ಮನ್ಸಿಗೆ ನೋವು ಮಾಡ್ತಿ? ಏನ ಹೋಗಿ ಏನಾಗದಲ್ಲ, ಹೋಗವ. ಹಂಗೆ ಮಾಡಬೇಡ, ಹೋಗು. ನಿನ್ನ ಮಗಳ ನಿನ್ನ ಮಗನ ನನಗೆ ಗೊತ್ತಕತಿ. ಆದ್ರೆ ಹಂಗೆ ತಗೋಬೇಡವ. ಹೋಗಿ ಬಾಯಿ ನೋಡೋಣ. ನಿನ್ನ ಸಮಸ್ಯೆನ ಬಗೆಹರಿಲಿಲ್ಲ ಅಂದ್ರೆ ಆಮೇಲೆ ವಿಚಾರ ಮಾಡೋಣ. ನಂದ ತಪ್ಪು. ನಾನು ಖುಷಿನಲ್ಲಿ ಒಗಿಬಾರ್ದಾಗಿತ್ತು. ಅಲ್ಲಿ ಇಡ್ಲಿಕ್ಕಂದ್ರೆ ನೀವರ ಯಾಕೆ ಮಾಡ್ತಿದ್ರಿ? ಶಾಂತಕ್ಕ, ನಾ ಈ ಊರಾಗಿರೋದಿಲ್ಲವ, ಊರ್ ಬಿಟ್ಟು ಹೋಗ್ತೇನೆ ಶಾಂತಕ್ಕ. ಖುಷಿನ ತಗೊಂಡು ಯಾಕ ಪರಕ ಇಲ್ಲೇ ಇದ್ರ ಮತ್ತೆ ಬಂದು ಇಸ್ಕೊಂತಾಳ ಶಾಂತಕ್ಕ. ಆಕಿ ಇವತ್ತು ಬಿಟ್ಟು ಹೋಗಿದ್ದೆ ನನಗೆ ಆಶ್ಚರ್ಯ ಅನ್ಸಾಕತ್ತೈತಿ. ಏನ ಆಕಿ ಏನಾರ ಕಾನೂನು ಕೇಸು ಕೋರ್ಟು ಅಂತ ಹೋದ್ರ ಅಕಸ್ಮಾತ್ ಆಕಿ ಪಂಚಾಯತಿಯಾಗ ಕುಡಿದ್ರೆ ಆಕಿದ ಕೂಸ್ ಶಾಂತಕ್ಕ. ಆಕಿಗೆ ಕೊಡ್ಬೇಕು ನಾವು. ಶಾಂತಕ್ಕ ಬೇಡ, ನಾವು ಊರು ಬಿಟ್ಟು ಹೋಗ್ಬಿಡ್ತೀನಿ. ಕಂಪ್ಲೇಂಟ್ ಕೊಟ್ರೆ ಕೊಟ್ಕೋಲಿ. ನಿಮ್ಮನ್ನೇನಾರ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಮುಗೀತು. ಪರಕ ನಾ ಏನು ಹೇಳವ ನಿನಗೆ? ಎಲ್ಲಿ ಹೋಗಬೇಡ. ನಾ ಹೋಗಕ್ಕೆ ಅಂದ್ರೆ ಹೋಗಕ್ಕೆ. ಏನು ಮಾಡದವ ನಾನು ನಿನಗೆ? ಅಲ್ಲ ಮತ್ತೆ ಹೋಗಕ್ಕೆ ಅಂತ ನಿಂತ್ರೆ ನಾ ಏನು ಹೇಳಿದಕ್ಕೆ? ಬ್ಯಾಡ ಸುಮ್ಮನೆ. ಊರಾಗ ಇಷ್ಟು ಮಂದಿ ಇದೇವೆ ನಾವು. ಏನು ಹಂಗೆ ಅಂತರ್ಕಿಲ್ಲ ಏನು ನಿನಗೆ ಮೋಸ ಆಗಕ್ಕೆ ಯಾರು ಬಿಡುದಿಲ್ಲ. ಏನು ಕರೆ ಆಕಿದ ಕೂಸು ಆದರೂ ಇಟ್ಟು ಹೋಗಿದ್ದಕ್ಕೆ ನಿಂಗೆ ಸಿಕ್ಕಿದ್ದ ನೀ ಬೇಕಂತ ಹಿಡ್ಕೊಂಡು ನಿಂತಿ. ಈಗ ಬಂದ್ರೆ ಯಾರೇನು ಮಾಡಕ್ಕತ್ತಿ? ಏನು ತಲೆ ಕಟ್ಸ್ಕೊಬೇಡ. ಸುಮ್ಮನೆ ಇಟ್ಟು ಹೋಗ್ಬೇಕಂತಲ್ಲ ಬುದ್ಧಿದ್ದಿಲ್ಲನ? ಎಲ್ಲಾರು ಕೂಡ ಊರಾನ ಮಂದಿಲ್ಲ ಆಕಿಗೆ ಬೈತೇವೆ. ಏನು ನೀ ಮಾತ್ರ ತಲೆ ಕಟ್ಸ್ಕೊಬೇಡ. ಎಲ್ಲಿ ಊರು ಬಿಟ್ಟು ಹೋಗ್ತಾನೆ ಅದು ಇದು ಅಂತವೇ ಕೆಟ್ಟ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನಾಗೋದಿಲ್ಲ, ಸುಮ್ಮನಿರ್ನಿ. ಏನು ಈಗ ಮತ್ತೆ ನಾವು ಹೋದ್ವಿ ಅಂತ ಮತ್ತೊಂದು ಏನಾರ ವಿಚಾರ ಮಾಡಬೇಡ. ನಾವೀಗ ಹೋಗ್ಬೇಕು, ಹೋಗಿ ಬರ್ತೇವೆ. ಏನು ಆಕೆ ವಾಪಸ್ ಈಗ ಸದ್ಯ ಅಂತೂ ಬರಂಗೆ ಕಾಣಂಗಿಲ್ಲ. ಆಕೆ ಬಂದಂದ್ರೆ ನಮ್ಗೊಂದು ಫೋನ್ ಹಚ್ಚಿ ನಾವು ಬರ್ತೀವಿ ಆತಾ? ನನ್ನ ಗಂಡನ ಇದ್ರಿಗೆ ಏನಾರ ಬಂದು ಇವ್ರು ಹಿಂಗೆ ರಾಡಿ ಮಾಡಿದ್ರೆ ಅದ್ರ ಶಾಂತಕ್ಕ ನನ್ನ ಗಂಡ ಮೊದಲು ಕೊಟ್ಟು ಕಳ್ಸಂತಾನ. ನಿಜ ಹೇಳ್ಬೇಕಂದ್ರೆ ಅವ್ನಿಗೆ ಈಗೂ ಅಷ್ಟೇನು ಮನಸ್ಸಿಲ್ಲ. ಸುಮ್ಮನೆ ನನ್ನ ಸಲುವಾಗಿ ಸುಮ್ಮನೆ ಅದಾನ. ಆದರೂ ಅವಂಗೂ ಹಂಗೆ ದ್ವೇಷನೂ ಮಾಡೋದಿಲ್ಲ, ಪ್ರೀತಿಲೇನ ನೋಡ್ಕೋತಾನ. ಚಂದಾಗೆ ನೋಡ್ಕೊಂಡಾರ. ಆದ್ರೆ ಕೊಟ್ಟು ಕಳಿಸ್ಬಿಡು ಅಂತಾರೆ, ಕಿರಿಕಿರಿ ಬೇಡ ಅಂತಾರೆ ಅವರು. ಅದಕ್ಕೆ ಶಾಂತಕ್ಕ ಏನು ಮಾಡಲಿ? ನೀ ತಲೆ ಕೆಡ್ಸ್ಕೊಬೇಡ. ಆಕಿನೇನು ಬಂದ್ಲಂದ್ರೆ ನಮ್ಗೆ ಹೇಳು. ಆಕಿನ ಕರ್ಕೊಂಡು ಅವ್ರ ಮನೆಗೆ ಹೋಗು ನಾವು. ಏನು ಖುಷಿನ ತೊಗೊಂಡು ಆಕಿನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಖುಷಿನ ತೊಗೊಂಡು ಇಲ್ಲಪ್ಪ ಹಿಂಗೆ ಐತಿ ಹಿಂಗೆ ಹಾಕಿ ಕತ್ತು ಬೇಡ ಬಿಟ್ಟು ಬಿಡ ಅಂತ ಹೇಳುನಂತ. ನೋಡು ಆವಾಗಾರ ಅವ್ರ ಮನಸ್ಸು ಕರಗ್ತತಾನ ಅಂತೇಳಿ. ನೀನು ಸಲುವಾಗಿ ನಾವು ಬರ್ತೇವೆ, ತಲೆ ಕೆಡಿಸ್ಕೊಬೇಡ. ಏನನ್ನ ಶಾಂತಕ್ಕ ಸಮಾಧಾನ ಆಗಿರ. ನಾವು ಬರ್ತೀವಿ. ಕೂಸಿಗೆ ಹೆಸರಿಡ್ಬೇಕಂತ ಎಷ್ಟು ಖುಷಿಲೇ ಇದ್ದೆ. ನೋಡಿದ್ರೆ ಹಿಂಗೆ ಹಾಕತ್ತಲ್ಲ ಶಾಂತಕ್ಕ. ಏನಾಗಲ್ಲ, ಏನಾಗಬಾರ್ದಾಗಿತ್ಲಿ. ಇರಲಿ ತಡಿ ನೋಡೋಣ. ಪರಕ ನಾವೊಂದು ಮಾತು ಹೇಳೋದಾದ್ರೆ, ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಬಗೆಹರಿಯಲ್ಲ. ನೀ ಎಲ್ಲಿದ್ರು ಊರನವರಾದರೂ ಆಕೆ ಕೇಳಿದ್ರೆ ಹೇಳ್ತಾರೆ ಬಿಡು. ಹೌದು, ಇದು ಆಕೆನ ಸುಮ್ಮನಾದ್ರೆ ಆಗಬೇಕು. ಹೋಗ್ಯಾಳಲ್ಲೀಗ ಏನು ಮಾಡ್ತಾಳೆ ನೋಡು ತಡಿ. ಹೊಳ್ಳಿ ಬರಲಿ. ಬರ್ತೀವಿ ಪರಕ. ಋಣ ಪರಕ ಆ ಕೂಸು ನಿನ್ನ ಕಡೆನೇ ಇರ್ಬೇಕನ್ನೋದು ಏನಾರು ಋಣ ಇತ್ತು ಯಾರಿಂದನೂ ತಪ್ಸಕ್ಕಾಗಲ್ಲ. ಋಣ ಇದ್ದಲ್ಲೇ ಬಂದು ನಿನಗೆ ಸಿಕ್ಕತ್ತದ. ಏನು ಅಕಸ್ಮಾತ್ ಋಣ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಪರಕ. ತಲೆ ಕೆಡಿಸ್ಕೊಬೇಡ, ಸಮಾಧಾನ ಆಗಿರು. ಏನು 2 ದಿನ 3 ದಿನ ಬಂದಿತ್ತಲ್ಲಪ್ಪ ಅಂತ ಖುಷಿ ಪಡಷ್ಟೆ. ಹಂಗನ್ಬೇಡ ಶಾಂತಕ್ಕ, ನನ್ನ ಎದಿನ ನಡಕ್ತತಿ. ಏನಾಗಲ್ಲ ಹೇಳಿದೆ ನಾನು ನಿನಗಷ್ಟೇ. ಬಾರ ಗಿರ್ಜಿ, ಈ ಊರಾದರೂ ಬಿಟ್ಟು ಹೋಗ್ಕನಿ, ಖುಷಿನ ಮಾತ್ರ ಕೊಡಂಗಿಲ್ಲ. ಅಲ್ಲ
ಇವತ್ತು ಸೀರೆ ತರಕ್ಕೆ ಹೋಗೋಣ ಅಂತ ಹೇಳಿದ್ರು, ನೋಡಿದ್ರು ಹೋಗಿ ಅಲ್ಲಿ ಮಾತಾಡ್ಕೊಂಡು ಕುಂತಾರ ಏನು ಹಂಗಾರ. ಯಾರು ಗಿರ್ಜಕ್ಕರ್ ಮನೆಗೆ ಹೋಗ್ಯಾರೋ ಏನು ಪಾರಕ್ಕರ್ ಮನೆಗೆ ಹೋಗ್ಯಾರೋ ಗೊತ್ತಿಲ್ಲ. ಪಾರಕ್ಕರ್ ಮನೆಗೆ ಹೋಗ್ಯಾರ, ಯಾಕಂದ್ರೆ ಮೊನ್ನೆ ಅವ್ರಿಗೆ ಒಂದು ಕೂಸು ಕೊಟ್ಟಿಲ್ಲನ ಓಣ್ಯಾಗ, ಎಲ್ಲಾರು ಮಾತಾಡ್ಕೊಂಡು ಕೂಸಿಕೆತ್ತಲ್ಲ ಹೊಲ್ದಂದ. ಅದಕ್ಕೆ ಏನೋ ಹೆಸರಿಡ್ತೀನಿ ಏನೋ ಅನ್ನತ್ತಿದ್ರಂತ, ಪೂರಾ ವಿಚಾರ ನಮಗೂ ಗೊತ್ತಿಲ್ಲ. ಒಟ್ಟು ಅದೇ ವಿಚಾರಕ್ಕೆ ಹೋಗ್ಯಾರ ಇವರೆಲ್ಲರೂ. ನನಗನ್ಸುತ್ತೆ ಗಿರ್ಜಕ್ಕರು ಅತ್ತಿ ಮತ್ತೆ ಯಾರ್ಯಾರ ಗೊತ್ತಿಲ್ಲ, ಒಟ್ಟು ಅವ್ರು ಪಾರಕ್ಕರ್ ಮನೆಗೆ ಹೋಗ್ಯಾರ ಅವ್ರು. ಓ ಹೌದನಾ? ಏನಪ್ಪ ಒಟ್ಟು ಈಗ ಅದೇ ಯಾವಾಗ ಬರ್ತಾರೆ ಏನು ಅತ್ತಿಯಾರ ಬಂದ್ರೆ ಸೀರೆ ತೊಗೊಂಬರಕ್ಕೆ ಪ್ಯಾಟಿಗೆ ಹೋಗು ನಂದಿದ್ರು. ಯಾಕಂದ್ರೆ ನಾವಿನ್ನೂ ಮದುವೆ ಅಷ್ಟೊತ್ತಿಗೆ ಜಂಪರ್ ಹೊಲಿಸ್ಬೇಕು. ಮದುವೆಗೆ ನೋಡಿದ್ರೆ ಭಾಳ ದಿನ ಇಲ್ಲ, ಇನ್ನೊಂದು 15 ದಿನ ಐತಿ. ಜಂಪರ್ ನಂದು ನಿಂದು ಅತ್ತಿಯರ್ದು ಅಕ್ಕಿದು ಎಲ್ಲ ರೆಡಿ ಆಗ್ಬೇಕು. ಏನು ಮಾಡ್ಬೇಕಂತೆ ನಾನು ಅಲ್ಲಿ ಪ್ಯಾಟಾಗ ಹೊಲ್ಯಾಕೆ ಕೊಟ್ಬಿಡು. ನಾನು ಸುಮ್ಮನೆ ಈ ಹಳ್ಯಾನವ್ರು ಇವರಿಗೆ ಚಂದನು ಹೊಲ್ಯಾಕೆ ಬರ್ದಲ್ಲ ಒಂದೇದ್ದು, ಆಮೇಲೆ ದೌಡೂ ಕೊಡೋದಿಲ್ಲ, ಆಮೇಲೆ ಡಿಸೈನು ಭಾಳ ಥರ ಇರೋದಿಲ್ಲ ಇವ್ರ ಕಡೆ. ಸುಮ್ಮನೆ ನಾವು ಅಲ್ಲೇ ಕೊಟ್ಬಿಡೋಣಂತೆ ನೋಡಿ ನಾನು. ಹಂಗೆ ಮಾಡೋಂತು ಅತ್ತಿಗೆಮ್ಮ. ಬಾರವ ಮದುಮಗಳ. ಎಲ್ಲ ಸೀರೆ ತರಕ್ಕೆ ಹೋಗ್ಬೇಕು, ನಾವು ಅವಸರ ಮಾಡಕತ್ತೀವಿ, ನೀನೇನು ಅವಸರನ ಮಾಡವಲ್ಲ. ನಿಮ್ಮವ್ವ ಬಂದ್ರನೇ ಇಲ್ಲ ಸಣ್ಣ ಅತ್ತಿಯರ, ಅವ್ವ ಬರ್ತಾಳಂತೀಗ. ಹೋಗ್ಲಿ ಬಿಡ. ಎಂಥ ಸೀರೆ ಹಾಕಿಸ್ತಾರಂತವ್ರು ಗಂಡಿನ ಮನೆಯವ್ರ ಅಲ್ಲಿ ಸೀರೆ ಕೊಡ್ಸೋದು. ನೀನು ಇಲ್ಲೋಡಿಲ್ಲ ಕಡಿಮೆ ರೇಟಿಂಗ್ ಹಿಡಿಬೇಡ, ಹಿಡಿ ಕೈಲೇ ಒಂದು 15-20 ಸಾವಿರ ರೂಪಾಯಿ ಸೀರೆನ ಹಿಡಿ. ಆಮೇಲೆ ಇದು 15-20 ಸಾವಿರ ರೂಪಾಯಿ ಸೀರೆ ಇನ್ನೂ ಕಡಿಮೆ ಆತ. ನೀ ಟಿವ್ಯಾಗೆಲ್ಲ ನೋಡಿಲ್ಲ, ಅದು ಹೋಗ್ಲಿ ಬಿಡ. ಕೆಲವು ಕಡೆ ಅಂತೂ 30-40 ಸಾವಿರ ರೂಪಾಯಿ ಮದ್ವೆ ಸೀರೆ ಗೊತ್ತನ ಅಕ್ಕ. ನನಗಂತೂ ಸೀರೆ ಉಟ್ಕೊಳಕ್ಕೆ ಇಷ್ಟ ಇಲ್ಲ, ಲೆಹಂಗಾ ಹಾಕ್ಕೊಂಡು ಮದುವೆ ಮಾಡ್ಕೋಬೇಕಂತ ಆಸೆ. ಲೆಹಂಗಾನ ತೊಗೊಂಡ್ಬಿಡ್ಲೇನ ಕಾಸ್ಟ್ಲಿ ಇದೆ. ಲೆಹಂಗಾ ಲೆಹಂಗಾ ಅಂದ್ರೆ ಹೆಂಗೆ? ನಮಗೆ ಹೊಲ್ದಾಗ ಬೆಳಿ ಶೇಂಗಾ ಗೊತ್ತು, ಈ ಲೆಹಂಗಾ ಪಂಗ ಗೊತ್ತಿಲ್ಲವಾ? ಅಯ್ಯೋ ಲೆಹಂಗಾ ಗಾಗ್ರಾ ಟೈಪ್ ಒಂಥರ ಹೆಂಗೆ ತೋರಿಸ್ಲಿ ನಾನು ನಿಮಗೆ? ಅಕ್ಕ ನಿಂಗೆ ಅದು ಗೊತ್ತಾಗಲ್ಲ, ಅಲ್ಲಿ ಹೋಗಿಂದ ಗೊತ್ತಾಕೈತೆ ಸುಮ್ಮನೆ. ಅಲ್ಲ ಅದನ್ನ ಹಾಕೊಂಡು ಮದುವೆ ಮಾಡ್ಕೊತೀಯ? ಅಯ್ಯೋ ಈ ಐಡಿಯಾ ನನಗೆ ಬರಲಿಲ್ಲಲ್ಲ, ನಾನು ಅದನ್ನ ಹಾಕ್ಕೊಂತಿದ್ದೆ. ಹೋಗ್ಲಿ ಬಿಡು, ನನ್ನ ಮದುವೆಯಾಗ ಆಗಿದ್ದು ಗದ್ಲ ನೋಡಿದೆ, ದೊಡ್ಡ ಎಡವಟ್ಟು, ನೆಟ್ಟಿಗೆ ಏನೂ ಆಗಿಲ್ಲ. ಅಲ್ಲ ಈಕಿ ಲೆಹಂಗಾ ಹಾಕ್ಕೊಂತಾನಿ, ಅಂಥದ್ದು ಹಾಕ್ಕೋತೀನಿ ಇಂಥದ್ದು ಹಾಕ್ಕೋತೀನಿ ಲಂಗ ಮಂಗ ಅಂತ ನಿಂತ್ಲಂದ್ರೆ ಆಕಿ ಅವ್ರ ಅತ್ತಿ ಸುಮ್ಮನೆ ಇರ್ಬೇಕಲ್ಲ. ಮೊದಲ ಮಾನ ಮರ್ಯಾದೆ ಎಲ್ಲ ತಲೆ ಮೇಲೆ ಗಂಟು ಕಟ್ಟಿಟ್ಕೊಂಡಂಗೆ ಮಾಡ್ತಾಳೆ ಆಕಿ ಒಂದಳತಿ. ಈಗ ಇದನ್ನ ಹಾಕೊಂಡು ಅದನ್ನ ಹಾಕೊಂಡು ನಿಂದ್ರಾಕತ್ರಕಿ ಸೇರ್ಕ್ ಬರ್ಬೇಕಲ್ಲ. ಏನಾರ ಅಂದಿಗಿಂದಾಳ ನೋಡ್ರಿ, ನೀವು ತಿಳಿದಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಮೊದಲು ಅವ್ರ ಕಡೆ ಕೇಳ್ಕೊರಿ. ನಾನು ಇವ್ರಿಗೆ ಹೇಳೇನಿ, ಇವರು ಇವತ್ತಲ್ಲೇ ಸೀರೆ ಕೊಡ್ಸ್ಬೇಕಾರೆ ನಾ ಹೇಳ್ತೇನೆ ತಗೋ, ಅವಾಗ ಹೇಳಿ ಕೊಡ್ಸಿಸ್ತೇನೆ, ನೀ ತಲೆ ಕೆಡಿಸ್ಕೋಬೇಡ ಅಂದಾರ. ಅದೇ ರೇಟಿಗೆ ಮಸ್ತ್ ಲೆಹಂಗಾನ ಬಂದ್ಬಿಡ್ತೈತೆ. ಓಹೋ ಗಂಡ ಹೇಳ್ದಂಗೆ ಕೇಳ್ತಾನ. ನಸೀಬ್ ಬಿಡುವ ನಿಂದು, ಎಲ್ಲರೂ ನಿನಗೆ ಪುಣ್ಯ ಮಾಡಿರ್ಬೇಕಲ್ವ. ನಮ್ಮ ಗಂಡುಗಳು ಅದಾವ ಮಸಡ್ಯಾಗ ನಮ್ಮದರ್ಲಿ, ಅವಕ್ಕೇನು ನಾವು ಹೇಳಿದ್ದು ಬಂಡಿಗಲ್ ಮೇ ಮಳಿ ಹೋದಂಗೆ, ಏನು ಹೇಳಿದ್ದು ತಲೆಯಾಗ ಹೋಗುದಿಲ್ಲ, ತಲೆಯಾಗ ತುಂಬ್ಕೊಂಡಾರ ಈಡೆ ಒಂದು ಬುಟ್ಟಿ ಗೊಬ್ಬರ. ನಾ ಅಂತೂ ಲೆಹಂಗಾ ತೊಗೊಂತೇನೆ, ಚಲೋದು. ತಗೋ ಮಸ್ತಕತ್ತೆ ಲೆಹಂಗಾ. ನೋಡುವ ನಾ ಅಂತೂ ರೇಷ್ಮೆ ಸೀರೆ ತೊಗೋತೇನೆ, ಯಾಕಂದ್ರೆ ಈ ಲೆಹಂಗಾ ತೊಗೊಂಡೆ ಅದು ತೊಗೊಂಡೆ ಇದು ತೊಗೊಂಡೆ ಅಂದ್ರೆ ಭಾಳಷ್ಟು ರೊಕ್ಕದ ಕೊಟ್ಟರು ಅದೇನು ಹಾಕೊಳಂಗಿಲ್ಲ ಬಿಡಂಗಿಲ್ಲ. 20 ಸಲ ಸೀರೆ ಆದರೆ ಉಟ್ಕೊಂಡು ಹೋಗ್ಬೋದು, ಯಾವ್ದಾರ ಫಂಕ್ಷನಿಗೆ ಮಾಡಾಕದ ಹೌದಿಲ್ಲ, ಚಂದ ಕಾಣ್ತತಿ. ಅದು ಏನು ಕರೆಕ್ಟು, ಆದರೂ ಮದುವೆ ಹಿಂಗೆ ಆಗ್ಬೇಕಂತ ಆಸೆ ಇರ್ತದಲ್ಲಕ್ಕ, ಅದಕ್ಕೆ ಉಟ್ಕೊಲ್ ಬಿಡ ಆಕಿಗೆ ಯಾವ್ದು ಬೇಕದನ್ನು. ಆತವ. ಏನು ಅಕ್ಕ ತಂಗಿಯರು ಏನೋ ಮಾತಾಡ್ಕೊಂಡು ನಿಂತಿರಲ್ಲ? ಓ ಅತ್ತಿಯರ ಬಂದ್ರಿನ? ಅತ್ತಿಯರ ಏನಿಲ್ರಿ ಅದ ಈಗ ಮತ್ತು ಈಕಿ ಮದ್ವೆ ಸೀರೆ ಹಾಕ್ಸಕ್ಕೆ ಅವ್ರು ಜವಳಿಗೆ ಬಾ ಅಂದಾರ, ನೀವು ನೋಡಿದ್ರೆ ಅಲ್ಲಿ ಹೋಗಿದ್ರಲ್ಲ, ಅದಕ್ಕೆ ಮತ್ತೆ ಏನು ಎಷ್ಟೊತ್ತಿಗೆ ಹೋಗೋದು ಅಂತ ಅದಕ್ಕೆ ಕೇಳಾಕ ಕರೆದೆ ರೀ ಅತ್ತಿಯರ, ಮತ್ತೇನಿಲ್ರಿ. ಅತ್ತಿಯರ ಈಕೇನ ಲೆಹಂಗಾ ಹಾಕ್ಕೊಂಡು ಮದುವೆ ಮಾಡ್ಕೋತಾಳಂತ. ಲೆಹಂಗಾ ಲಂಗ ಅದೇ ಸೀರೆಗೆ ಹಾಕೋತಾರಲ್ಲ ಲಂಗ ಅದ ಹೌದಿಲ್ಲ? ಸೀರೆ ಉಡಂಗಿಲ್ಲ, ಬರೀ ಲಂಗ ಹಾಕೋತೀಯ? ಬರ್ಬರ್ತಾರ ರಾಯರ್ ಕುದ್ರಿ ಕತ್ತೆ ಅಂತೇಳಿ ಇದೇನ್ಲೇ ಲಂಗ ಹಾಕೊಂಡು ಸೀರೆ ಹಾಕೋದ? ಯಾರ ಸೀರೆ ಉಟ್ಕೊಲಾರ್ದ ಮದುವೆ ಮಾಡ್ಕೋತಾರನ? ಲೆಹಂಗಾ ದೊಡ್ಡವ ಅದು ನಿಂಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನಾನು ತೋರಿಸ್ತೇನೆ ಅಂತ ನಿಮ್ಗೆ. ನಾನು ಫೋನು ತೊಗೊಂಬರ್ಲಿಲ್ಲ, ಅದ್ರಾಗ ಒಂದೆರಡು ಫೋಟೋ ಹೊಡ್ಕೊಂಡಿದ್ದೆ ಚಲೋ ಇಂಥವೇ ಬೇಕಂತೇಳಿ, ಅದನ್ನು ತೊಗೊಂಬರ್ಲಿಲ್ಲ. ಅಕ್ಕ ತ್ರಿವೇಣಿ ಅಕ್ಕ, ನಿಮ್ಮ ಫೋನ್ನಾಗಿದ್ರು ಒಂದು ತೋರಿಸ್ರಿ, ತೆಗೆದು ಹುಡುಕ್ಯಾಡಿ ಗೂಗಲ್ದಾಗ, ಅದು ಯೂಟ್ಯೂಬ್ನಾಗ ಸಿಗ್ತಾವ ನೋಡ್ರಿ, ಅವ್ರಿಗೆ ತೋರಿಸ್ರಿ, ಗೊತ್ತಾಕೈತೆ ಅವಾಗ. ಅಲ್ಲ ಆತು, ಈಗ ನಿಮ್ಮ ಅತ್ತಿ ಸುಮ್ಮನೆ ಇರ್ತಾಳ ಅದನ್ನ ಹಾಕೊಂಡ್ರೆ? ಅಯ್ಯೋ ಏನನ್ನಲ್ಲ, ಅವ್ರು ಹೇಳ್ತೇನೆ ಅಂತ ಹೇಳ್ಯಾರ. ಏನು ನೋಡುವ ನೀವು ನಿಮ್ಮ ಅತ್ತಿ ಸುಮ್ಮನಿದ್ರೆ ನಮ್ಗೇನಾಗಬೇಕಾಗೈತಿ, ಹಾಕೊಂಡು ಉಟ್ಕೊಂಡು ಮದುವೆ ಮಾಡ್ಕೊ, ಯಾರು ಬೇಡ ಅಂದ್ರೆ. ಆದ್ರೆ ನಿಮ್ಮ ಅತ್ತಿ ನೀರದ್ದು ಹಾಕೋಬೇಡ. ಈಗ ಆಕೆ ಏನಾರ ಒಂದು ಮಾತು ಬೇಡ ಅಂದ್ರೆ ಬಿಟ್ಬಿಡು, ತಲೆ ಕಟ್ಸ್ಕೊಬೇಡ. ಸೀರೆ ಉಟ್ರು ಎಂಥ ಚಂದ ಹೆಣ್ಮಕ್ಳು ಮದುವೆಗೆ ಸೀರೆನ ಉಟ್ಕೋಬೇಕು. ಇಲ್ಲಿ ಹಂಗ ಮಂಗ ಎಲ್ಲ ಇವೆಲ್ಲ ಈಗ ಬಂದಾವು. ಏನು ನಮ್ಮ ಸಂಪ್ರದಾಯ ಸೀರೆ ಉಟ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು, ಇಂಥವೆಲ್ಲ ರೆಡಿ ಮಾಡಬೇಡ ನೀನು. ಆತಾತ, ಅವ್ರು ಬೇಡ ಅಂದ್ರೆ ನಾ ಕೇಳಲ್ಲ. ಹೋಗ್ರಿ ತಯಾರಾಗಿ ಹೋಗ್ರಿ, ಈಗ ಫೋನ್ ಹಚ್ಚಿತ್ತ ಹುಡುಗ, ಇದು 12 ಗಂಟೆ ಅಷ್ಟೊತ್ತಿಗೆ ಹೋಗುಣ್ರಿ ಅಂದಾನ, ಅದಕ್ಕೆ ಈಗ ಹೋಗ್ಬಿಡು ನೋಡ್ರಿ. ಅತ್ತಿಯರ ಅಡಿಗೆ ಮಾಡೈತಿ, ಇಲ್ಲೇ ಉಂಡುಗುನ ಅಲ್ಲೇ ಉಂಡುನ? 12 ಆಗೈತಿ, ಇಷ್ಟು ಕಡೆ ಎಲ್ಲಿ ಊಟಕ್ಕತ್ತಿ? ಅಲ್ಲೇ ಏನಾರ ಗಣೇಶ ಹೋಟೆಲ್ನಾಗ ಏನಾರ ತಿನ್ನೋದು ತೋರಿ, ಇವತ್ತೊಂದಿನ ಏನಾಗೋದಿಲ್ಲ. ನಡ್ರಿ ನಿಮ್ಮ ಮಾವ ಅವ್ರು ತಯಾರಾಗಿ ಜುಬ್ಬ ಹಾಕೊಂಡು ಹೊರಗೆ ಹೋದ್ರಿ, ಬರ್ತೇನೆ ನಾನು ಅಂತೇಳಿ. ನಾನು ಒಂದು ಸೀರೆ ಉಟ್ಕೋತೀನಿ, ಹೋರಿ ಪಟ ತಯಾರಾಗಿ ಹೋಗ್ರಿ, ಜವಳಿ ಹಾಕಿಸ್ಬೇಕು. ಹೋಗುವ ಏ ಮದುಮಗಳ ಹಿಂಗ ಬರ್ತಿ? ಚೂಡಿದಾರ ಹಾಕೊಂಡ್ಬರ್ತೀನಿ. ಪಟ್ಟಪ್ಪ ಹೋಗ ಹೋಗಿ ತಯಾರಾಗಿ ಹೋಗ, ಮಕ್ಕಕ್ಕೆ ಬಣ್ಣ ಮಾಡ್ಕೊಳಕ 3 ತಾಸು ಮಾಡ್ತೀವಿ ಹೋಗು.